ಹಾಯ್ ಫ್ರೆಂಡ್ಸ್, ನೋಡಿ ನಾನು ಗೋಧಿ ಹಿಟ್ಟು ಬಳಸ್ಕೊಂಡು ಚಕ್ಲಿ ಮಾಡ್ತಾಯಿದ್ದೀನಿ. ಇವತ್ತು 1 ಬಟ್ಲು ಗೋಧಿ ಹಿಟ್ಟು, 3 ಬಟ್ಲು ಅಕ್ಕಿ ಹಿಟ್ಟು, 3 ಬಟ್ಲು ಅಕ್ಕಿ ಹಿಟ್ಟು ಮತ್ತು ಬಿಳಿ ಎಳ್ಳು, ಕಪ್ಪೆಳ್ಳು, ಅಜ್ವಾನ, ಜೀರಿಗೆ ಮತ್ತು ಹಿಂಗು ಮತ್ತು ಸ್ವಲ್ಪ ಉಪ್ಪು. ಈಸಿಯಾಗಿ ಮಾಡ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು ಮತ್ತು ಜೀರಿಗೆ, ಅಜ್ವಾನ, ಕಪ್ಪೆಳ್ಳು, ಹಿಂಗು ಸ್ವಲ್ಪ. ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಅಚ್ಚ ಖಾರದ ಪುಡಿ, ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಇದಕ್ಕೆ 3 ಗೋಧಿ ಹಿಟ್ಟು, 3 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಗೋಧಿಗೆ 3 ಕಪ್ ಅಕ್ಕಿ ಹಿಟ್ಟು, ಅಜ್ವಾನ, ಜೀರಿಗೆ, ಬಿಳಿ ಎಳ್ಳು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಂತರ ಎಣ್ಣೆ ಕಾಯಿಸಿ ಅದನ್ನು ಇದಕ್ಕೆ ಹಾಕ್ತೀನಿ. ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಮತ್ತು ಎಣ್ಣೆ ಕಾದ ನಂತರ ಎಣ್ಣೆ ಹಾಕ್ತೀನಿ. ಹಾಕ್ಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡೋಣ. ಕೈ ಬಿಸಿ ಆಗುತ್ತೆ. ಬಿಸಿ ಇದ್ದ ಕಾರಣ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕಾಗಲ್ಲ. ಸೊ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಅಷ್ಟೇ. ಕಡಲೆ ಹಿಟ್ಟು ಹಾಕಬೇಕು ಅಂತ ಏನಿಲ್ಲ. ಒತ್ತಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಇರಬೇಕು. ಕಲಸಲಾಗಿದೆ. ಒತ್ತಿ ಬೇಯಿಸೋದಷ್ಟೇ. ಈಗ
ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ನಾನೇ ಫಸ್ಟ್ ಟೈಮ್ ಮಾಡಿದ್ದಿದ್ದು. ತುಂಬ ಚೆನ್ನಾಗಿ ಬರ್ತಾಯಿದೆ, ಒಂದು ಚೂರು ಕಟ್ಟಾಗ್ತಾಯಿಲ್ಲ. ಕಡಲೆ ಹಿಟ್ಟು ಹಾಕಿ ಎಲ್ಲ ಮಾಡ್ತಾಯಿದ್ದೆ, ಕಟ್ಟಾಗ್ತಾಯಿತ್ತು. ಸೊ ಇವಾಗ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ಒಂದು ಚೂರು ಎಲ್ಲೂ ಕಟ್ಟಾಗಲ್ಲ. ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಗೋಧಿ ಹಿಟ್ಟು ಅಕ್ಕಿ ಇಟ್ಟಿದ್ರೆ ಸಾಕು, ಏನೂ ಬೇಡ. ಹೆಸರು ಬೇಳೆ ಬೇಕು, ಉದ್ದಿನ ಬೇಳೆ ಬೇಕು, ಕಡಲೆ ಬೇಕು ಅಂತ ಏನಿಲ್ಲ. ತುಂಬ ಚೆನ್ನಾಗಿ ಬರ್ತದೆ, ಸಖತ್ತಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಒಂದು ಚೂರು ಕಟ್ಟಾಗಲ್ಲ ನೋಡಿ. ಸೂಪರಾಗಿ ಬರ್ತದೆ, ಒಂದು ಚೂರು ಕಟ್ಟಾಗಲ್ಲ. ಎಷ್ಟು ಎಳೆಯಾಗಿ ಬಂದಿದೆ ನೋಡಿ. ಈಗ ಇದನ್ನು ಬೇಯಿಸ್ತೀನಿ, ಹೇಗೆ ಸ್ಮೂತಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಇಷ್ಟು ಎಳೆ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಾಡ್ಕೊಳ್ಳಿ ಈ ಥರ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಾನು ಯಾವಾಗಲೂ ಕಡಲೆ ಹಿಟ್ಟು ಹಾಕಿ ಮಾಡ್ತಿದ್ದು ಎವ್ರಿ ಟೈಮು. ಸೊ ಇವತ್ತು ಗೋಧಿ ಹಿಟ್ಟು ಹಾಕಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಬರುತ್ತೆ. ಸೂಪರಾಗಿ ಬಂದಿದೆ. ನಾನು ಫ್ರೀಡಮ್ ಎಣ್ಣೆನ ಯೂಸ್ ಮಾಡೋದು ಯಾವಾಗಲೂ. ಒಂದು ಚೂರು ಎಣ್ಣೆನೂ ಕುಡ್ದಿಲ್ಲ ಸಹ ಇದು. ನಾನು ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡೋಲ್ಲ, ಫ್ರೀಡಮ್ಮೇ. ತುಂಬ ವರ್ಷದಿಂದ ನಾನು ಫ್ರೀಡಮ್ಮೇ ಯೂಸ್ ಮಾಡ್ತೀನಿ. ಒಂದು ಚೂರು ಎಣ್ಣೆ ಕುಡ್ದಿಲ್ಲ. ಎಷ್ಟು ಗರಿ 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 ಆಗಿ ಬಂದಿದೆ ನೋಡಿ. ತುಂಬ ಕ್ಲೀನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿದೆ. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಏನಿಲ್ಲ, ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅಷ್ಟೇ. ಮಾಮೂಲಿ ಜೀರಿಗೆ, ಎಳ್ಳು ಮತ್ತು ಉಪ್ಪು, ಹಿಂಗು, ಕಪ್ಪೆಳ್ಳು, ಬಿಳಿ ಎಳ್ಳು ಎರಡು ಹಾಕಿದ್ದೀನಿ ನಾನು. ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನೋಡಿ. ಮುರಿದ್ರೆ ಬೆಣ್ಣೆಗಿದೆ. ನಾನು ಯಾವಾಗಲೂ ಕಡಲೆ ಹಿಟ್ಟು ಹಾಕಿ ಮಾಡ್ತಾಯಿದ್ದೆ. ಸೊ ಇವತ್ತು ಯಾರೋ ಮಾಡಿದ್ದು ನೋಡಿಕೊಂಡು ಕಡಲೆ ಹಿಟ್ಟು ಬದಲು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ಯಾವಾಗಲೂ ಹಿಂಗೆ ಬರ್ತಿರಲಿಲ್ಲ. ಒಳ್ಳೆ ಮುರುಕ್ಲು ಥರ, ಬೆಣ್ಣೆ ಮುರುಕ್ಲು ಅಂತಾರಲ್ಲ, ಆ ಥರ ಆಗ್ತಾಯಿತ್ತು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರೌಂಡಕ್ಕೆ ಹೀಗಿರ್ಬೇಕು. ನನಗೆ ಚಕ್ಲಿ ತುಂಬ ಇಷ್ಟ. ಎಲ್ಲ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಸ್ಮೂತಾಗಿ ಕಡಲೆ ಹಿಟ್ಟು, ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡ್ತಾರೆ ಕೆಲವರು. ನಾನು ಯಾವಾಗಲೂ ಕಡಲೆ ಹಿಟ್ಟು ಹಾಕಿ ಮಾಡ್ತಿದ್ದಿದ್ದು. ಸೊ ಇವತ್ತು ಫಸ್ಟ್ ಟೈಮ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು ನನಗೆ, ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ನೋಡಿ. ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ, ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್.